ನಮಸ್ತೆ ಸ್ನೇಹಿತರೆ, ನಾನು ಜಯಪ್ರಭಾ. ನಾನು ಹೀಲರ್ ಹಾಗೆ NLP ಪ್ರಾಕ್ಟೀಷನರ್. ನಿಮಗೆಲ್ಲರಿಗೂ ಟ್ರಾನ್ಸ್ಕ್ವಿಲ್ ಟಚ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ವಿಷನ್ ಬೋರ್ಡ್ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಇದು ನನ್ನ ವಿಷನ್ ಬೋರ್ಡ್. ಅದಕ್ಕೆ ನಾನು ಇದನ್ನ ತೋರ್ಸಕ್ಕೆ ಅಂತ ಇಲ್ಲಿ ನಿಂತಿದ್ದೀನಿ. ಇದು ನಂದು ವಿಷನ್ ಬೋರ್ಡ್ ಆಗಿದೆ. ನಾನು ಈ ವಿಷನ್ ಬೋರ್ಡ್ ಅನ್ನು ವೆಸ್ಟ್ ವಾಲಿಗೆ ಹಾಕಿದ್ದೀನಿ. ಯಾಕಂದ್ರೆ ನಾನು ವಾಸ್ತುಶಾಸ್ತ್ರ ಕೂಡ ಫಾಲೋ ಮಾಡ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಹೇಳ್ತಾರೆ ವೆಸ್ಟ್ ಈಸ್ ಬೆಸ್ಟ್ ಫಾರ್ ಮ್ಯಾನಿಫೆಸ್ಟೇಷನ್ ಅಂತ. ಅದಕ್ಕೋಸ್ಕರ ಹಾಗಂತ ನೀವು ಮನೆಯಲ್ಲಿ ಯಾರಾದ್ರೂ ಎಕ್ಸ್ಪೈರ್ ಆಗಿರೋರ ಫೋಟೋ ನಿಮ್ಮ ವೆಸ್ಟ್ ವಾಲಿಗೆ ಹಾಕ್ಬೇಡಿ. ನೀವು ಏನು ಹಾಕ್ತೀರಿ ಅದೇ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಇನ್ನು ವಿಷನ್ ಬೋರ್ಡ್ ಅಂದ್ರೆ ಏನು ಅಂತ ನೋಡೋಣ. ವಿಷನ್ ಬೋರ್ಡ್ ಅಂದ್ರೆ ಒಬ್ಬ ವ್ಯಕ್ತಿಯ ಆಸೆ, ಆಕಾಂಕ್ಷೆ, ಗುರಿಗಳನ್ನು ಒಂದು ಚಿತ್ರದ ರೂಪದಲ್ಲಿ ಫ್ರೇಮ್ ತರ ಮಾಡಿ ಅದಕ್ಕೆ ಪಾಸಿಟಿವ್ ವರ್ಡ್ಸ್ ಅನ್ನು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಬರೆದು ಇಡುವಂತದ್ದೇ ಒಂದು ವಿಷನ್ ಬೋರ್ಡ್. ನಮ್ಮ ವಿಷನ್ ಬೋರ್ಡ್ ಯಾವಾಗ್ಲೂ ನಾವು ಎಲ್ಲಿ ಓಡಾಡ್ತೀವಿ ಅಂತ ಜಾಗದಲ್ಲಿ ಇಡ್ಬೇಕು. ಅಂದ್ರೆ ನಾವು ಯಾವಾಗ ಆ ಚಿತ್ರ ರೂಪದಲ್ಲಿ ನೋಡ್ತೀವಿ ಆವಾಗ ನಮ್ಮ ಮ್ಯಾನಿಫೆಸ್ಟೇಷನ್ ಬೇಗ ಆಗುತ್ತೆ. ಅಂದ್ರೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಚಿತ್ರ ರೂಪದಲ್ಲಿ ಇರುವಂತದ್ದು ಬೇಗ ಅರ್ಥ ಆಗುತ್ತೆ. ವಿಷನ್ ಬೋರ್ಡ್ ಮಾಡೋ ಮೊದಲು ನಿಮಗೆ ಆ ಯಾವುದೇ ಒಂದು ಗೋಲ್ಸ್ ಅಲ್ಲಿ ಕ್ಲಾರಿಟಿ ಇರಬೇಕು. ಅಂದ್ರೆ ನಿಮಗೆ ಏನು ಬೇಕು ಅದರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕ್ಲಾರಿಟಿ ತಗೊಂಡು ಆ ಫೋಟೋನ ತೆಗೆದು ಪಾಸಿಟಿವ್ ವರ್ಡ್ಸ್ ಅಲ್ಲಿ ಕೆಳಗಡೆ ಬರೆದು ಸ್ಟಿಕ್ ಮಾಡಿ. ಫಾರ್ ಎಕ್ಸಾಂಪಲ್, ನಿಮ್ಗೆ ಜಾಬ್ ಬೇಕು ಅಂತಾದ್ರೆ ಯಾವ ಕಂಪ್ನಿಯಲ್ಲಿ ಬೇಕು, ಅದೇ ತರ ಎಷ್ಟು ಪ್ಯಾಕೇಜ್ ಬೇಕು, ಯಾವ ಡೆಸಿಗ್ನೇಷನ್ ಬೇಕು, ಇದೆಲ್ಲವನ್ನು ಕೆಳಗಡೆ ಪಾಸಿಟಿವ್ ವರ್ಡ್ ಅಲ್ಲಿ ಬರೆದು ಆ ಕಂಪನಿದು ಫೋಟೋ ಹಾಕಿ ನಿಮ್ಮ ವಿಷನ್ ಬೋರ್ಡ್ಗೆ ಅಂಟಿಸಿ. ಇಲ್ಲದಿದ್ರೆ ನಿಮ್ಗೆ ಖಾಲಿ ಜಾಬ್ ಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಅಂಗಡಿಯಲ್ಲಿ ಕೂಡ ಜಾಬ್ ಆಗ್ಬೋದು. ಇನ್ನು ನೀವು ನಿಮ್ಮ ಗೋಲ್ಸ್ ಅಲ್ಲಿ ಕ್ಲಾರಿಟಿ ತಗೊಂಡ್ಮೇಲೆ ನೀವು ಆ ಗೋಲ್ಸ್ ರೀಚ್ ಆಗ್ಬೇಕಂದ್ರೆ ಏನು ಆಕ್ಷನ್ ತಗೊಳ್ತೀರಿ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂದ್ರೆ ನೀವು ನಿಮ್ಮ ಸ್ಕಿಲ್ ಅನ್ನು ಅಪ್ಗ್ರೇಡ್ ಮಾಡಿದೀರಾ, ಅಥವಾ ನೀವು ಎಲ್ಲಿ ಜಾಬ್ ಅಪ್ಲೈ ಮಾಡ್ಬೇಕು ಅಲ್ಲಿ ಯಾರನ್ನಾದ್ರೂ ರೆಫರೆನ್ಸ್ ಗೆ ತಗೊಂಡಿದ್ದೀರಾ, ಅಥವಾ ಎಲ್ಲಿ ನೌಕರಿ ಆಗಿರ್ಬೋದು, ಲಿಂಕ್ಡ್ಇನ್ ಆಗಿರ್ಬೋದು, ಇಂಥದ್ರಲ್ಲಿ ನೀವು ಅಪ್ಡೇಟ್ ಮಾಡಿದೀರಾ, ಇದೆಲ್ಲವೂ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನೀವು ಎಷ್ಟು ಇಂಟರ್ವ್ಯೂಗೆ ಪ್ರಿಪೇರ್ ಆಗಿದ್ರಿ ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ನಿಮ್ಮ ವಿಷನ್ ಬೋರ್ಡ್ ಅನ್ನು ಎಲ್ಲಿ ಹಾಕ್ಬೇಕು ಅಂತ ನೋಡಿದ್ರೆ, ನೀವು ಜಾಸ್ತಿ ಎಲ್ಲಿ ಓಡಾಡ್ತೀರಾ, ಫಾರ್ ಎಕ್ಸಾಂಪಲ್ ಲೇಡೀಸ್ ಎಲ್ಲ ಕಿಚನ್ ಅಲ್ಲಿ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ, ಕಿಚನ್ ಅಲ್ಲಿ ಇರುವಂತಹ ವೆಸ್ಟ್ ವಾಲಿಗೆ ಹಾಕ್ಬೋದು. ಅಥವಾ ಹಾಲ್ ಅಲ್ಲಿ ಇರುವವರು ಜಾಸ್ತಿ ಟಿವಿ ನೋಡ್ಕೊಂಡಿರುವವರು ಹಾಲ್ ಅಲ್ಲಿ ವೆಸ್ಟ್ ವಾಲಿಗೆ ಹಾಕೋಬಹುದು. ಇನ್ನು ಕೆಲವರಿಗೆ ಆಫೀಸ್ ಅಲ್ಲಿ ಸಪರೇಟ್ ಕ್ಯಾಬಿನ್ ಕೊಟ್ಟಿರ್ತಾರೆ, ಅವರಿಗೆ ಕೂಡ ಆಫೀಸ್ ಅಲ್ಲಿ ವೆಸ್ಟ್ ವಾಲಿಗೆ ಹಾಕೋಬಹುದು. ವಿತ್ ಪಾಸಿಟಿವ್ ವರ್ಡ್ಸ್ ಗೆ ಹಾಕೋಬೇಕು. ಇನ್ನು ವಿಷನ್ ಬೋರ್ಡ್ಗೆ ನೀವು ಯಾವ ತರ ಫೋಟೋನ ಹಾಕ್ಬೇಕು ಅಂತ ನೋಡೋದಾದ್ರೆ, ನಿಮಗೆ ಬೆಸ್ಟ್ ಆಪ್ಷನ್ ನಿಮಗೆ ಆದ್ರೆ ನೀವೇ ನಿಮ್ಮ ಗೋಲ್ಸ್ ಅನ್ನು ಪೇಂಟಿಂಗ್ ಮಾಡಿ ಒಂದು ರಟ್ಟಿನ್ ಬಾಕ್ಸ್ ಅಲ್ಲಿ ಅಂಟಿಸ್ಬೋದು. ಇಲ್ಲ ನಮಗೆ ಅದು ಆಗಲ್ಲ, ಪೇಂಟಿಂಗ್ ಬರಲ್ಲ ಅಂದ್ರೆ ನೀವು ಗೂಗಲ್ಗೆ ಹೋಗಿ ನಿಮಗೆ ಏನು ಬೇಕು, ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಒಳ್ಳೆ ಕಂಪ್ನಿಯಲ್ಲಿ ಜಾಬ್ ಬೇಕು, ಒರಾಕಲ್ ಕಂಪನಿಯಲ್ಲಿ ಜಾಬ್ ಬೇಕಂದ್ರೆ ನೀವು ಗೂಗಲ್ಗೆ ಹೋಗಿ ಒರಾಕಲ್ ಕಂಪನಿದು ಫೋಟೋ ತಗೊಂಡು ಅದನ್ನು ಪ್ರಿಂಟ್ ಔಟ್ ತಗೊಂಡು ಒಂದು ರಟ್ಟಿನ್ ಬಾಕ್ಸ್ ಅಲ್ಲಿ ಅಂಟಿಸಿ ಕೆಳಗಡೆ ಪಾಸಿಟಿವ್ ವರ್ಡ್ಸ್ ಅಲ್ಲಿ ನನಗೆ ಇಷ್ಟು ಸ್ಯಾಲರಿ ಇದೆ, ಇಂಥ ಡೆಸಿಗ್ನೇಷನ್ ಅಲ್ಲಿ ಅಂತ ಬರೆದ್ರೆ ನಿಮ್ಮ ವಿಷನ್ ಬೋರ್ಡ್ ರೆಡಿ ಆಗ್ತದೆ. ಈಗ ನಿಮ್ದು ವಿಷನ್ ಬೋರ್ಡ್ ರೆಡಿ ಆಗಿದೆ, ನೀವು ಫೋಟೋ ತಗೊಂಡು ಅಂಟಿಸಿದ್ದೀರಾ, ಅದಕ್ಕೆ ಪಾಸಿಟಿವ್ ವರ್ಡ್ಸ್ ಬರ್ದಿದ್ದೀರಾ, ಹಾಗೆ ನೀವು ನಿಮ್ಮ ಗೋಲ್ಸ್ ರೀಚ್ ಆಗಕ್ಕೆ ನೀವು ಏನು ಬೇಕು ಆ ಆಕ್ಷನ್ ಕೂಡ ತಗೊಂಡಿದ್ದೀರಿ. ಅಂದ್ರೆ ನೀವು ಸ್ಕಿಲ್ ನ ಅಪ್ಗ್ರೇಡ್ ಮಾಡ್ಕೊಂಡಿದ್ದೀರಾ, ಎಲ್ಲಿ ಅಪ್ಲೈ ಮಾಡ್ಬೇಕು ಅಲ್ಲಿ ಅಪ್ಲೈ ಮಾಡಿದ್ದೀರಾ, ಇಷ್ಟೆಲ್ಲ ಮಾಡಿದ್ದೀರಾ. ಇನ್ನು ಇಷ್ಟು ಆದ್ರೆ ಸಾಕಾಗಲ್ಲ, ನೀವು ಏನು ವಿಷನ್ ಬೋರ್ಡ್ ಮಾಡಿ ಇಟ್ಟಿರ್ತೀರಿ ಅದನ್ನು ನೀವು ವಿಜುವಲೈಸೇಷನ್ ಮಾಡ್ಬೇಕು. ನೀವು ಅದ್ರ ಜೊತೆಗೆ ಇಮೋಷನಲ್ ಆಗಿ ಕನೆಕ್ಟ್ ಆಗ್ಬೇಕು. ಯಾವ ತರ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಜಾಬ್ಗೆ ಅಪ್ಲೈ ಮಾಡಿದಿರಿ, ಒರಾಕಲ್ ಜಾಬ್ಗೆ ಅಪ್ಲೈ ಮಾಡಿದಿರಿ. ಒರಾಕಲ್ ಜಾಬ್ಗೆ ಅಪ್ಲೈ ಮಾಡುವಾಗ ಬೆಳಿಗ್ಗೆ ಎದ್ದು ನೀವು ಇಷ್ಟರ ಜಾಬ್ ಲಾಗಿನ್ ಆಗಿದ್ದೀರಿ, ಜಾಬ್ಗೆ ಹೋಗ್ತಾ ಇದ್ದೀರಿ, ಬೆಳಿಗ್ಗೆ ಬೇಗ ಎದ್ದೇಳ್ತಾ ಇದ್ದೀರಿ, ಅಥವಾ ಬೇರೆ ಶಿಫ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ನಿಮ್ಮ ಕನ್ವೀನಿಯಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಿ, ಆ ತರ ವಿಜುವಲೈಸೇಷನ್ ಮಾಡ್ಬೇಕು. ನಿಮಗೆ ವಿಜುವಲೈಸೇಷನ್ ಮಾಡಕ್ಕೆ ಬೆಳಿಗ್ಗೆ ಮತ್ತು ರಾತ್ರಿ ಮಲಗೋ ಮುಂಚೆ ಬೆಳಿಗ್ಗೆ ಎದ್ದ ಕೂಡಲೇ ಬೆಸ್ಟ್ ಟೈಮ್. ಯಾಕಂದ್ರೆ ಆವಾಗ ನಾವು ಆಲ್ಫಾ ಸ್ಟೇಟ್ ಅಲ್ಲಿ ಇರ್ತೀವಿ.
ಆಗ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಆಕ್ಟಿವ್ ಆಗಿರುತ್ತೆ. ಆಗ ಆದಷ್ಟು ಬೇಗ ನಾವ್ ಏನ್ ಅನ್ಕೋತೀವಿ ಅದು ನೆರವೇರುತ್ತೆ. ಅದು ಇಲ್ಲದಿದ್ರೆ ನೀವು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಟೈಮ್ ನ ಸೆಟ್ ಮಾಡ್ಕೊಂಡು ನೀವು ನಿಮ್ಮ ಗೋಲ್ಸ್ ನ ವಿಜುವಲೈಸೇಷನ್ ಮಾಡ್ಬೋದು. ನಾನು 11:11 ಗೆ ಯಾವಾಗ್ಲೂ ವಿಜುವಲೈಸೇಷನ್ ಮಾಡ್ಕೊಳ್ತೀನಿ ನನ್ನ ಗೋಲ್ಸ್ ಅನ್ನು. ಇದರಲ್ಲಿ ನನ್ನ ಗೋಲ್ಸ್ ಅಲ್ಲಿ ಕೆಲವು ಗೋಲ್ಸ್ ಆಗಿದೆ, ಅದನ್ನ ಇವಾಗ ರಿಮೂವ್ ಮಾಡಿ ಬೇರೆ ಗೋಲ್ಸ್ ನ ಆಡ್ ಮಾಡ್ಬೇಕು ಅಂತ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾವು ವಿಷನ್ ಬೋರ್ಡ್ ಅಂದ್ರೆ ಏನು, ವಿಷನ್ ಬೋರ್ಡ್ ಹೇಗೆ ಮಾಡೋದು, ಯಾವ ಟೈಮಿಗೆ ನಾವು ನಮ್ಮ ವಿಷನ್ ಬೋರ್ಡ್ ಅಲ್ಲಿ ಇರುವಂತಹ ಗೋಲ್ಸ್ ಅನ್ನು ವಿಜುವಲೈಸೇಷನ್ ಮಾಡ್ಬೇಕು ಅಂತ ನೋಡಿದ್ವಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.